ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿನ್ನೆ ಏನಪ್ಪ ಅಂದರೆ KCT ರಿಸಲ್ಟ್ ಬಿಟ್ಟಿದ್ದರು. ಸೊ ರಿಸಲ್ಟ್ ಬಿಟ್ಟಾಯಿತು. ಇವಾಗ ಏನಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸ್ಗೆ ಏನಂದರೆ ಪ್ರಾಬ್ಲಮ್ ಆಗ್ತಿದೆ. ಏನಂದರೆ ರಿಜಿಸ್ಟರ್ ನಂಬರ್ ಹಾಕಿದ್ರು ಕೂಡ ರಿಸಲ್ಟ್ ಶೋ ಆಗ್ತಾ ಇಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಂತೇಳಿ ಸ್ಪಾಟ್ ರ್ಯಾಂಕ್ ಅಂತೇಳಿ. ಸೊ ಅದು ಏನಾದರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯಾಕಂದರೆ ನಿಮಗೆ ಕಡೆಯಿಂದ ಬರೋ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ. ಮಿಸ್ ಮಾಡದೆ ಕೂಡ ಎಲ್ಲ ಅಪ್ಡೇಟ್ಸ್ ಕೂಡ ನಾನು ಹೇಳ್ತೀನಿ. ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಸೊ ಬಂದುಬಿಟ್ಟು ಏನಪ್ಪ ಅಂದರೆ ನಿನ್ನೆ KCT ರಿಸಲ್ಟ್ ಬಂತು. ಸೊ ಬಿಟ್ಟ ತಕ್ಷಣ ಏನಪ್ಪ ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬಂದಿದೆ. ಬಟ್ ಕೆಲವು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಮೊನ್ನೆ ಕಡೆಯಿಂದ ಒಂದು ಲಿಂಕ್ ಬಿಟ್ಟಿದ್ರು ಒಂದು 2 ವೀಕ್ಸ್ ಹಿಂದೆ ಅಥವಾ 2 ವೀಕ್ಸ್ ಹಿಂದೆ. ಏನಪ್ಪ ಅಂದರೆ 12th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಂತ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಆ್ಯಂಡ್ 12th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಂತ ಹೇಳಿದರು. ಮೀನ್ಸ್ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಅಂತ ಹೇಳಿದರು. ಸೊ ಅದನ್ನು ತುಂಬ ಸ್ಟೂಡೆಂಟ್ಸ್ ಕೂಡ ಮಾಡಿಲ್ಲ. ಅದರಿಂದ ಕೂಡ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ನೀವು ಕರೆಕ್ಟಾಗಿ ಹಾಕಿರಲ್ಲ, ಅದಕ್ಕಾಗಿ ಪ್ರಾಬ್ಲಮ್ ಆಗಿರ್ಬೋದು. ಸೊ ಅದಕ್ಕೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಅದನ್ನು ಹೇಳಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಕರೆಕ್ಟಾಗಿ ನೋಡಿರಿ. ಸೊ ಫಸ್ಟ್ ವೆಬ್ಸೈಟ್ಗೆ ಬಂದುಬಿಟ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಕಡೆಯಿಂದ ಏನೋ ಅಪ್ಡೇಟ್ಸ್ ಬಂದರು. ಫಸ್ಟ್ ಪೇಜಲ್ಲೇ ಇದು ಲೆಫ್ಟ್ ಇದೆಯಲ್ಲ, ಇಲ್ಲಿ 24/5 ಇದೆಯಲ್ಲ, UGC CET 2025 ಅಂತ ನಿಮಗೆ ಇಲ್ಲೇ ಎಲ್ಲ ಅಪ್ಡೇಟ್ ಸಿಗುತ್ತೆ. ಇಲ್ಲಿ ಅರ್ಥ ಆಗಲಿಲ್ಲಪ್ಪ ಅಂದರೆ ನಾನು ಮುಂಚೆ ಕೂಡ ಹೇಳಿದ್ದೀನಿ. ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಮೇಲೆ UGC CET 2025 ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಪ್ಪ ಅಂದರೆ ಈ ಥರ ಎಲ್ಲ ಬರುತ್ತೆ. ಸೊ ಆಗಲೇ ನಾನು ಹೇಳಿದೆ ಏನಪ್ಪ ಅಂದರೆ ಸ್ಪಾಟ್ ರ್ಯಾಂಕ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯೋದು ಅಭ್ಯರ್ಥಿಗಳಿಗೆ ಅಧಿಸೂಚನೆ. ಸೊ ಇದನ್ನು ಕಡೆಯಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಕರೆಕ್ಟಾಗಿ ಓದ್ತಾ ಹೇಳ್ತೀನಿ, ಎಲ್ಲರೂ ಕರೆಕ್ಟಾಗಿ ನೋಡಿರಿ. ಸೊ ನೋಡ್ಕೋಬೋದು. ದಿನಾಂಕ 24/5/2025 CET 2025 ಫಲಿತಾಂಶವನ್ನು ಪ್ರಕಟಿಸಿದ್ದು. ಸೊ ನಿನ್ನೆ KCT ರಿಸಲ್ಟ್ ಬಿಟ್ಟಿದ್ದರು. ಸೊ ಕೆಲವು ಅಭ್ಯರ್ಥಿಗಳ ಹಿಂದಿನ ವರ್ಷದಲ್ಲಿ 2ನೇ PU ಅಥವಾ ಸೆಕೆಂಡ್ PU ಅಥವಾ 12ನೇ ತರಗತಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದು, ಆದರೆ ಫಲಿತಾಂಶ ಪ್ರಕಟವಾಗಿಲ್ಲ ಎಂದು ಮನವಿಗಳನ್ನು ಸಲ್ಲಿಸುತ್ತಿರುತ್ತಾರೆ. ಸೊ ಇದೇನಪ್ಪ ಅಂದರೆ ಲಾಸ್ಟ್ ಇಯರ್ ಮೀನ್ಸ್ ಸೆಕೆಂಡ್ PU ಡ್ರಾಪರ್ಸ್ ಏನಿರ್ತಾರಲ್ಲ ಅವ್ರದ್ದು ಕೂಡ ರಿಸಲ್ಟ್ಸ್ ಬಂದಿಲ್ಲ. ಸೊ ಅವರು ಕೂಡ KAಗೆ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ಕೂಡ ಸ್ಪಾಟ್ ರ್ಯಾಂಕ್ ಬಿಡ್ತಾರೆ ಅಂತ ಬಿಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ CET 2025 ಫಲಿತಾಂಶವನ್ನು ಪ್ರಕಟಿಸುವ ಮೊದಲು ಸೆಕೆಂಡ್ PU ಅಥವಾ 12ನೇ ತರಗತಿ ಅಂಕಗಳನ್ನು ಆಯಾ ಮಂಡಳಿಗಳಿಂದಲೇ ಪಡೆಯಲಾಗುವುದು ಎಂದು ಸೂಚಿಸಲಾಗಿತ್ತು ಮತ್ತು ಅಭ್ಯರ್ಥಿಗಳು ಸರಿಯಾದ ನೋಂದಣಿ ಸಂಖ್ಯೆಯನ್ನು ನಮೂದಿಸುವುದು ಕಡ್ಡಾಯ ಎಂದು ಸೂಚಿಸಲಾಗಿರುತ್ತದೆ. ನಾನು ಆಗಲೇ ಹೇಳಿದೆಲ್ಲ, ನಿಮ್ದು ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಹಾಕಿರಬೇಕು. ಅದು ಹಾಕಿರಲ್ಲಪ್ಪ ಅಂದರೆ ರಿಸಲ್ಟ್ ಶೋ ಆಗೋದೇ ಇಲ್ಲ. ಸೊ ನೆಕ್ಸ್ಟು ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿದ ಕಾರಣದಿಂದ CET 2025 ಫಲಿತಾಂಶ ಪ್ರಕಟವಾಗದೇ ಇರುವ ಅಭ್ಯರ್ಥಿಗಳಿಗೆ ಅಂಕಗಳನ್ನು ದಾಖಲಿಸಲು ಅವಕಾಶ ನೀಡುವ ಸಲುವಾಗಿ 26/5/2025 ಆನ್ಲೈನ್ ಲಿಂಕನ್ನು ತೆರೆಯಲಾಗುವುದು. ಸೊ ನಿಮಗೆ ಇನ್ನೊಂದು ಅವಕಾಶ ಮೀನ್ಸ್ ರಿಸಲ್ಟ್ ಯಾರಿಗೆ ಬಂದಿಲ್ಲ ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾವಾಗಪ್ಪ ಅಂದರೆ ಮೀನ್ಸ್ 26ಗೆ ಇವತ್ತು 25 ನಾಳೆ ನಾಳೆ ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ ನೋಡ್ಕೋಬೋದು. ಸದರಿ ಲಿಂಕ್ನಲ್ಲಿ ಅಭ್ಯರ್ಥಿಗಳು ಸೆಕೆಂಡ್ PU ಅಂಕಗಳನ್ನು ನೋಂದಣಿ ಸಂಖ್ಯೆಯೊಂದಿಗೆ ದಾಖಲಿಸಬೇಕು. ಮೀನ್ಸ್ ನಾಳೆ ಲಿಂಕ್ ಓಪನ್ ಆಗುತ್ತೆ. ಯಾರಿಗೆ KCT ರಿಸಲ್ಟ್ ಯಾರಿಗೆ ಬಂದಿಲ್ಲ. ಸೊ ನಾಳೆ ಏನಪ್ಪ ಅಂದರೆ ನಿಮ್ಮದು ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಹಾಕಬೇಕು ಮತ್ತು ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು ಮತ್ತು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು. ಇಲ್ಲಿ ಇದೆ ನೋಡಿರಿ, ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಅಂತ ಇದೆ. ಅಭ್ಯರ್ಥಿಗಳು ದಾಖಲಿಸುವ ಅಂಕಗಳನ್ನು ಆಯಾ ಪರೀಕ್ಷಾ ಮಂಡಳಿಯಿಂದ ಪರಿಶೀಲಿಸಿ ದೃಢೀಕರಿಸಿದ ನಂತರವೇ ಸ್ಪಾಟ್ ರ್ಯಾಂಕ್ ಅನ್ನು ದಿನಾಂಕ 29/5/2025 ನೀಡಲು ಕ್ರಮ ವಹಿಸಲಾಗುವುದು. ಈ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡಿದ 3 ದಿನಕ್ಕೆ ಏನಪ್ಪ ಅಂದರೆ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಮೀನ್ಸ್ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಬಿಡ್ತಾರೆ. ಸೊ ಅಂದರೆ ಯಾರಿಗೆ ರಿಸಲ್ಟ್ ಬಂದಿಲ್ಲ ಎಲ್ಲರೂ ಇವಾಗ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ರಿಸಲ್ಟ್ ಯಾರಿಗೆ ಬಂದಿಲ್ಲ ನೀವು ಇನ್ನೊಂದ್ಸಲ ನಾಳೆ ಲಿಂಕ್ ಓಪನ್ ಮಾಡಿ, ಅಥವಾ ರಿಸಲ್ಟ್ ಬಂದಿದ್ರೆ ಓಕೆ, ಬಂದವ್ರು ಏನು ಪ್ರಾಬ್ಲಮ್ ಇಲ್ಲ. ಯಾರಿಗೆ ರಿಸಲ್ಟ್ ಬಂದಿಲ್ಲ ಅವ್ರು ಏನಪ್ಪ ಅಂದರೆ ನಾಳೆ ಲಿಂಕ್ ಬಿಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಹಾಕಿ ಮತ್ತು PUC ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮೀನ್ಸ್ ಮಾರ್ಕ್ಸ್ ಎಲ್ಲ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು ಮತ್ತು ಅದನ್ನು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು. ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ರಿಸಲ್ಟ್ ಕೂಡ 29 ತಾರೀಕು ರಿಸಲ್ಟ್ಸ್ ನಿಮಗೆ ಸಿಗ್ತದೆ. ಸೊ ಎಷ್ಟು ಕಡೆಯಿಂದ ಒಂದು ಗುಡ್ ನ್ಯೂಸು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ನೆಕ್ಸ್ಟ್ ಹೊಡೆದು ಏನು ಹೇಳ್ತೀನಿ ಅಂದರೆ, ಸೊ ಇವಾಗ ರಿಸಲ್ಟ್ ಬಂದಾಯಿತು. ಸೊ ನೆಕ್ಸ್ಟ್ ಪ್ರೊಸೆಸ್ ಏನೇನು ಇರುತ್ತೆ ಅಂತ ನಾನು ನೆಕ್ಸ್ಟ್ ಹೊಡೆದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.